ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇವತ್ತು ಇಲ್ಲಿ ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಇವತ್ತು ಚುನಾವಣಾ ಪ್ರಚಾರನ ಅಫಿಷಿಯಲ್ ಆಗಿ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಒಂದು 700-800ಕ್ಕೂ ಹೆಚ್ಚಿನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳೇ ಆಗಮಿಸಿದ್ರು ಇವತ್ತು. ಹಾಗಾಗಿ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ತುಂಬ ಗೊಂದಲ ಇತ್ತು. ಯಾರು ನಮ್ಮ ನಾಯಕರುಗಳಲ್ಲಿ ಕಾಂಗ್ರೆಸ್ ಅವರೆಲ್ಲ ಇದ್ದೀವಿ, ಯಾರ್ಯಾರನೋ ಕರ್ಕೊಂಬಂದು ಏನೇನೋ ಮಾಡ್ತಿದ್ದಾರಲ್ಲ ಅನ್ನೋ ಎಲ್ಲ ಗೊಂದಲಗಳು ನಮ್ಮ ಮುಖಂಡರುಗಳಲ್ಲಿತ್ತು. ಇವತ್ತು ನಮ್ಮ ಹಿರಿಯ ನಾಯಕರುಗಳಾದ ನಮ್ಮ ಬೈತಿ ಸುರೇಶ್ ಅಣ್ಣವರು, ಅದೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸುಧಾಕರ್ ಅಣ್ಣವರು ಇವತ್ತು ಎಲ್ಲ ನಮ್ಮ ಮುಖಂಡರಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಹಿಂದೆ ರಾಜೀವ್ ಗೌಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲೆಕ್ಷನ್ ನಿಂತಿದ್ರು, ಅಫಿಷಿಯಲ್ ಕ್ಯಾಂಡಿಡೇಟು. ಮುಂದಿನ ಯಾವುದೇ ಚುನಾವಣೆಗಳಿರಲಿ, ಯಾವುದೇ ಒಂದು ಇಲ್ಲಿ ಕೆಲಸ ಕಾರ್ಯಗಳಿರಲಿ, ಅವ್ರ ನೇತೃತ್ವದಲ್ಲೇ ಸೋತಿದ್ರು ಕೂಡ ಅವ್ರು ನಮ್ಮ MLA ಇದ್ದಂತೆ ಅವ್ರ ನೇತೃತ್ವದಲ್ಲೇ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತು ಎಲ್ಲ ನಮ್ಮ 800 ಜನ ಮುಖಂಡರ ಮುಂದೆ ಮಾತು ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಗಳು ಕೂಡ ಅವ್ರ ನೇತೃತ್ವದಲ್ಲೇ ನಡೀಬೇಕು. ಎಲ್ಲ ನಮ್ಮ ಇಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಏನಿತ್ತು, ಪ್ರತಿ ಊರಿಂದನೂ ಇವತ್ತು ಕಾಂಗ್ರೆಸ್ಗೋಸ್ಕರ ದುಡ್ದಿರುವಂಥ ಎಲ್ಲ ಹಿರಿಯ ಮುಖಂಡರುಗಳು, ನಮ್ಮ ಯುವ ಮುಖಂಡರುಗಳು, ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಬಂದಿದ್ದರು. ನಮ್ಮಲ್ಲಿ ಏನಾಗಿದೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇವತ್ತು ನಮ್ಮಲ್ಲಿ ಡೈರಿ ಚುನಾವಣೆಗಳು ನಡೀತು. ಅವತ್ತು ಹೆಂಗೆ ಅಂದರೆ ನಮಗೆ ಬೆಂಬಲ ಕೊಡೋದು ಬಿಟ್ಟು ಅವತ್ತು JDS ಜೊತೆ ಸೇರಿ ನಮ್ಮಲ್ಲಿ ಹೊಡೆದಾಟಗಳಾದವು, ಗಲಾಟೆಗಳಾದವು. ಇವತ್ತು ಏಕಾಏಕಿ ನಾನು ಬಂದು ಕಾಂಗ್ರೆಸ್ ಸೇರ್ತೀನಿ ಅಂತ ಬರ್ತಾವ್ರೆ. ಹಿಂದೆ ವಿ ಮುನಿಯಪ್ಪನವ್ರು ಎಲೆಕ್ಷನ್ ನಿಂತಾಗೂ ಕೂಡ ಅವರು ಬಂದು 10,000 ಓಟ್ ತೊಗೊಂಡು ಇಂಡಿಪೆಂಡೆಂಟಾಗಿ ಹಾಕಿ ರೆಬಲ್ಲಾಗಿ ಹಾಕಿ ನಮ್ಮ ಕಾಂಗ್ರೆಸ್ನ ಸೋಲ್ಸುವಂಥ ಹಾಳು ಮಾಡೋವಂಥ ಕೆಲಸ ಮಾಡಿದರು. ಅಷ್ಟೇ ಅಲ್ಲದೆ ಊರುಗಳಲ್ಲಿರೋ ಮುಖಂಡರುಗಳು ಹೊಡೆದಾಡಿ ಸಾಯಂಗ್ ಮಾಡಿದರು. ಇವತ್ತು ಅದೇ ರೀತಿ ನನ್ನ ಎಲೆಕ್ಷನ್ನಲ್ಲೂ ಕೂಡ, ನನ್ನ MLA ಎಲೆಕ್ಷನ್ನಲ್ಲೂ ಕೂಡ ಮತ್ತೆ ಅಲ್ಲಿ ರೆಬೆಲ್ಲಾಗಿ ಹಾಕಿ ಅಲ್ಲೂ ಕೂಡ ನಮ್ಮ ಇಲ್ಲಿ ಊರುಗಳಲ್ಲಿರುವಂಥ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಹೊಡೆದಾಡಿ ಸಾಯೋ ರೀತಿಯಲ್ಲಿ ಹಾಳು ಮಾಡಿದ್ರು. ಇವತ್ತು ಸುಮ್ಮನೆ ಬಂದು ಕಣ್ಣೋರ್ಸ ನಾಟಕ, ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಮನೆ ಹೊಡೆದು ಮನೆ ಹಾಳು ಮಾಡಿ ಬೆಂಕಿ ಹಚ್ಚಿಬಿಟ್ಟು ಊರುಗಳಲ್ಲಿ ಈತನ ಜೊತೆಲಿ ಬಂದು ಸೇರ್ತೀನಿ ಅಂತಂದು ಯಾರು ತಾನೇ ಒಪ್ಕೊಳ್ತಾರೆ? ಇವತ್ತು ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತು ಸರಿಯಾದ ಅವ್ರಿಗೆ ಒಂದು ಟಾಂಗನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರ ನೇತೃತ್ವದಲ್ಲಿ ಏನು ನಡಿಬಾರ್ದು. ಯಾಕಂದರೆ ಪ್ರತಿಯೊಂದು ಊರುಗಳಲ್ಲೂ ಅವ್ರಿಗೋಸ್ಕರ ಅವ್ರು ಮಾಡಿರೋ ತೊಂದರೆಗಳಿಗೋಸ್ಕರ ಹೊಡೆದಾಡಿದ್ದೀವಿ. ಹಂಗಾಗಿ ಅವ್ರನ್ನ ಎಲ್ಲಿಡಬೇಕು, ನೀವು ಅಲ್ಲಿಡಬೇಕು ಅಂತ ನಮ್ಮ ಹಿರಿಯ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಖಂಡಿತ ನಮ್ಮಗಳ ನೇತೃತ್ವದಲ್ಲಿ, ನಮ್ಮ ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ಚುನಾವಣೆಗಳಿರಲಿ, ಏನೇ ಒಂದು ನೆಕ್ಸ್ಟ್ ಎಲ್ಲ ಕೆಲಸ ಕಾರ್ಯಗಳು ನಡೀಲಿಲ್ಲ ಅಂತಂದರೆ ಖಂಡಿತ ಹೇಳ್ತಿದ್ದೀವಿ, ಇಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ಕಾಂಗ್ರೆಸ್ ಮುಖಂಡರುಗಳಿಗೆ ಮಾತು ಕೊಟ್ಟಿದ್ದಾರೆ, ಮಾತು ಕೊಟ್ಟಂತೆ ನಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಯಾರೂ ಕೂಡ ಸುಮ್ಮನೆ ಇರಲ್ಲ. ಖಂಡಿತ ಅದೇ ಮಾತು ಕೊಟ್ಟಂತೆ ನಡ್ಕೊಂಡ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಬಲಪಡಿಸಬೇಕು ಪಡಿಸ್ತಿದ್ದೀವಿ. ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡೋರು, ಎಲ್ಲರಲ್ಲೂ ಕಾಂಗ್ರೆಸ್ ಬ್ಲಡ್ ಇದೆ. ಏನೇ ಆಗಲಿ ಇವತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ನಿಂತಿದ್ದಾರೆ, ನಾವೆಲ್ಲ ಒಟ್ಟಾರೆ ಸೇರಿ ಅವ್ರನ್ನ ಗೆಲ್ಲಿಸೋಂಥ ಕೆಲಸಗಳು ಮಾಡ್ತಿದ್ದೀವಿ. ಹಂಗಾಗಿ ಹೇಳ್ತಿದ್ದೀವಿ, ನಮ್ಮ ವಿರೋಧ ಖಂಡಿತ ನಮ್ಮ ಯಾರು ರೆಬೆಲ್ಲಾಗಿ ನಿಂತಿದ್ದ ಆ ಪುಟ್ಟು ಅಂಜಿನಪ್ಪನ ಪರವಾಗಿ ಇವತ್ತು 800-900 ಜನ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಇನ್ನೂ ಹೆಚ್ಚಿನ ಜನ ಬಂದು ಇವತ್ತು ಅವರ ಎಲ್ಲರ ನೋವುಗಳನ್ನ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರ ಒಂದು ಅವರ ರೆಬೆಲ್ಲು ಇದೆ. ಅದಕ್ಕೆ ಹೇಳ್ತಿದ್ದೀನಿ, ಅವರ ವಿಚಾರವಾಗಿ ಯಾರೂ ಕೂಡ ಎಲ್ಲ ಹೇಳೋದೇನಂದರೆ ಅವ್ರು ಸೇರೋದು ಬೇಡ, ನಾವು ಕಾಂಗ್ರೆಸ್ ಎಲ್ಲ ಒಟ್ಟಾಗಿದ್ದೀವಿ, ಏನೇ ಆಗಲಿ ನಾವು ಲೀಡ್ ತಂದೆ ತತ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ನಮ್ಮ ಹಿರಿಯ ಮುಖಂಡರುಗಳೆಲ್ಲರೂ ಕೂಡ ನಮ್ಮ ಇಲ್ಲಿರುವಂಥ ಲೀಡರ್ಸ್, ನಮ್ಮ ತಾಲೂಕು ಲೀಡರ್ಸ್ ಎಲ್ಲ ಕೂಡ ಮಾತಾಡಿದ್ದಾರೆ. ಹಾಗಾಗಿ ನಮ್ಮ ಹಿರಿಯ ಮುಖಂಡರುಗಳು ಕೂಡ ಅದ್ರ ಬಗ್ಗೆ ಒಂದಷ್ಟು ಹೇಳ್ತಾರೆ. ನಿಮ್ದೇನಾದ್ರು ಪ್ರಶ್ನೆ ಕೂಡ ಇದೆ? ಅವ್ರಿಗೆ ಬೆಂಬಲ ಕೊಡ್ತಿರೋ ಯಾರು ಸರ್ ಕಾಂಗ್ರೆಸ್ ಅಲ್ಲಿ? ಈಗ ಕಾಂಗ್ರೆಸ್ ಇಂದ ಯಾರಿಗೆ ಬೆಂಬಲ ಕೊಡ್ತಾ ಇರೋದು? ಕಾಂಗ್ರೆಸ್ ಅವರು ಯಾರು ಅವರಿಗೆ ಬೆಂಬಲ ಕೊಡ್ತಾರೆ ಯಾರು ಅಂತ. ಈಗ ಇಂಡಿಪೆಂಡೆಂಟ್ ಆಗಿ ಏನಾಗಿತ್ತು, ಅವರು ಇಲ್ಲಿ ನಮ್ಮಲ್ಲಿರುವಂಥವ್ರಿಗೆ ಅದು ಮರೆ ಮಾಚಿದ್ರು. ಏನಂತಂದ್ರೆ ನನ್ನ ಹತ್ರ 100 ಲೀಡರ್ ಇದ್ದಾರೆ, 1000 ಲೀಡರ್ ಇದ್ದಾರೆ ಅಂತ. ಇವತ್ತು ಕಾಂಗ್ರೆಸ್ ಲೀಡರ್ಗಳು ಎಲ್ಲಿದ್ದಾರೆ, ಯಾರ ಜೊತೆಲಿದ್ದಾರೆ ಅನ್ನೋ ಒಂದು ಇದನ್ನ ಎಲ್ಲ ನಮ್ಮ ಜನ ಎಲ್ಲ ತಿಳಿ ಹೇಳಿದ್ದಾರೆ. ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿರ್ಬೋದು, ಜಿಲ್ಲಾ ಉಸ್ತುವಾರಿ ಮತ್ತು ಸುಧಾಕರ್ ಇರ್ಬೋದು, ಸುರೇಶ್ ಅಣ್ಣವ್ರಿಗಿರ್ಬೋದು, ಇಡೀ ಇವತ್ತು ರಾಜ್ಯಕ್ಕೆ ಗೊತ್ತಾಗೋ ರೀತಿಯಲ್ಲಿ ಗೊತ್ತಾಗಿದೆ. ಹಂಗಾಗಿ ಅವ್ರ ಹತ್ರ ಬೆರಳೆಣಿಕೆಯಷ್ಟು ಒಬ್ಬರು ಕೂಡ ಒಂದೇ ಒಂದು ಕಾಂಗ್ರೆಸ್ ಲೀಡರ್ ಇಲ್ಲ. ಇವತ್ತು ನಮ್ಮಲ್ಲಿ ಯಾರೇ ಲೀಡರ್ಸ್ ಇದ್ರೂ ಕೂಡ ಎಲ್ಲ ಒಟ್ಟಾಗಿದ್ದೀವಿ. ಅವರಲ್ಲಿ ಇರೋಂಥವ್ರು ಯಾರಿರ್ಬೋದು ಅಂತಂದರೆ, ಅವ್ರು ಎಲೆಕ್ಷನಲ್ಲಿ ಯಾವಾಗ ಚುನಾವಣೆ ಮಾಡ್ತಾರೆ ಹೆಂಗೆ ಅಂದರೆ, ಈಗ ಪೋಸ್ಟಲ್ಲಿ ಬಂದಂಗೆ ಪೋಸ್ಟ್ ಕವರ್ಗಳಾಗ್ತಾರೆ, ಮನೆ ಪೋಸ್ಟ್ ಕವರ್ ಹಾಕಿ ಎಲೆಕ್ಷನ್ ಮಾಡ್ಬಿಡ್ಬೋದು ಅಂದ್ಕೊಂಡಿದ್ದಾರೆ. ಇಲ್ಲಿ ಯಾರು ಕೂಡ ದುಡ್ಡಿಗೆ ಮರೆ ಹೋಗೋಂಥವ್ರು ಯಾರಿಲ್ಲ. ಎಲ್ಲ ಅವ್ರದ್ದು ಸ್ವಾಭಿಮಾನ, ಕಾಂಗ್ರೆಸ್ ಸ್ವಾಭಿಮಾನ ಇದೆ. ಕಾಂಗ್ರೆಸ್ ಅನ್ನೋ ಪಕ್ಷದ ಒಂದು ಸಿದ್ಧಾಂತ ಇದೆ, ಕಾಂಗ್ರೆಸ್ ಬ್ಲಡ್ ಇದೆ. ಹಂಗಾಗಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಇವತ್ತು ಅದನ್ನು ನಮ್ಮ ಹೈಕಮಾಂಡ್ಗೂ ಕೂಡ ಇವತ್ತು ತಿಳಿಸುವಂಥ ಕೆಲಸಗಳು ಮಾಡಿದ್ದೀವಿ. ಹಂಗಾಗಿ ಅವ್ರ ಜೊತೆಲಿ ಯಾರು ಇವತ್ತು ಹೇಳ್ತಿದ್ವಿ, ಯಾರು ಇಲ್ಲ ಅಂತಲೇ ಹೇಳಿದ್ದಾರೆ. ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಯಾರು ನಮ್ಮ ಸುರೇಶ್ ಅಣ್ಣ ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು, ನಿಮ್ಮ ನೇತೃತ್ವದಲ್ಲೇ ಇಲ್ಲಿ ಎಲೆಕ್ಷನ್ ನಡೀತದೆ, ನಿಮ್ಮ ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾರ್ಯ ನಡೀತದೆ.
ಹಂಗಿದ್ರೆ ಯಾರು ಇದ್ದಾರೆ ಅವ್ರ ಜೊತೆಲಿ? ಯಾರು ಇಲ್ಲ ಅನ್ನೋ ಮಾತನ್ನೇ ಹೇಳಕ್ ಇಷ್ಟಪಡ್ತಾರೆ. ಸೇರಿಸ್ಕೊಂಡ್ರೆ ಏನು ನಿಮ್ಮ ನಡೆ ಏನಿರುತ್ತೆ ಸರ್? ಖಂಡಿತ ನಾವೆಲ್ಲ ಅದಕ್ಕೆ ವಿರೋಧಿಸ್ತೀವಿ. ಕಾಂಗ್ರೆಸ್ ಅವ್ರು ಯಾರು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಲ್ರೆಡಿ 2 ಸಾರಿ ಬಹಿಷ್ಕಾರ ಮಾಡಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಆಫೀಸ್ಗೆ ಬರಕ್ ಬಂದಾಗ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಅವರಿಗೆ ಹೊಡೆದಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಿಗೆ ಖಂಡಿತ ನಮ್ಮ ಕಾಂಗ್ರೆಸ್ನವರು ಮಾಡೇ ಮಾಡ್ತಾರೆ. ಯಾಕಂದ್ರೆ ನಮಗೆ ಮೋಸ ಮಾಡಿರೋಂಥ ಯಾವುದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಮುಖಂಡರುಗಳ ತೀರ್ಮಾನ ಇದು, ನಂದಲ್ಲ, ನಮ್ಮ ಮುಖಂಡರುಗಳ ತೀರ್ಮಾನ ಇದು. KH ಮುನಿಯಪ್ಪ ಅವರು ಕೂಡ ಕರೆದು ಏನು ನಮ್ಮ ಅಭ್ಯರ್ಥಿ ಇದ್ದಾರೆ ಕಾಂಗ್ರೆಸ್ಸಿಂದ ಯಾರೇ ಅಭ್ಯರ್ಥಿ ಆಗಲಿ, ನಾನು ಇದಕ್ಕೆ ಮುಂಚೆನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅವರು ಕೂಡ ಹೇಳಿದ್ದಾರೆ ಯಾರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರಲಿ ಇಲ್ಲಿ ಅವರು ಕಾಂಗ್ರೆಸ್ ಪರವಾಗಿ ಏನಿದೆ ನಾವು ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ನಾನು ಕೂಡ ಕಾಂಗ್ರೆಸ್ ಕಟ್ಟಾಳು, ನಮ್ಮೆಲ್ಲರೂ ಅಷ್ಟೇ ಹೇಳ್ತಿದ್ದೀವಿ. ನಾವು ಯಾರು ಅಷ್ಟೇ ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ನನ್ನ ತಾಯಿಗೆ ದ್ರೋಹ ಮಾಡಿದಂತೆ ಅದಕ್ಕೆ ಹೇಳ್ತಿದ್ದೀನಿ. ಯಾರೇ ಏನೇ ಹೇಳಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಏನು ನಮ್ಮ ಅಭ್ಯರ್ಥಿ ಇದ್ದಾರೆ ಗೌತಮ್ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ನಮ್ಮ ಲೋಕಸಭೆ ಕಳಿಸೋಂಥ ಕೆಲಸಗಳನ್ನ ನಾನು ನಮ್ಮ ಎಲ್ಲ ಮುಖಂಡರುಗಳ ಮುಖಾಂತರ ಹೇಳ್ತಿದ್ದೀನಿ. ಇದು 100% ಸತ್ಯ. ಖಂಡಿತ ನಮ್ಮ ಭಾಗದಲ್ಲಿ ಲೀಡ್ ತಂದೆ ತರ್ತೀವಿ ಅನ್ನೋ ಮಾತು ಕೂಡ ಹೇಳಕ್ ಇಷ್ಟ. ನಾಳೆ ಸೇರ್ಪಡೆ ಕಾರ್ಯಕ್ರಮ ಇದೆ ಅಲ್ಲ ಸರ್, ನಿಮ್ಮ ನೇತೃತ್ವದಲ್ಲೇ ಸೇರ್ಪಡೆ ಆಗ್ತಾರಾ? ಯಾವ ತರ ಸರ್ ಅದು? ಹೇಳಿದ್ರು ನನಗೂ ಕೂಡ. ಅದಕ್ಕೆ ನಮ್ಮ ಮುಖಂಡರುಗಳ ಸಭೆ ಮಾಡಿ ನಂತರ ಏನೇ ತೀರ್ಮಾನ ತಗೋಬೇಕು ಅಂತ ಹೇಳಿದ್ದೀವಿ. ಈಗ ಅವ್ರು ನಮ್ಮ ಮುಖಂಡರುಗಳು ಯಾರು ಬಂದಿದ್ರು ಹಿರಿಯ ನಾಯಕರುಗಳು ಅವ್ರಿಗೂ ಕೂಡ ತಿಳಿಸಿದ್ದೀವಿ. ನಮ್ಮಗಳು ಎಲ್ಲ ವಿರೋಧ ಇದೆ, ಅದಕ್ಕೆ ಸೇರ್ಪಡೆ ಬೇಡ ಅಂತಲೇ ಹೇಳಿದ್ದೀವಿ. ಇಲ್ಲ ಅವರು ಹೇಳೋದ್ರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಬೈರ್ತಿ ಸುರೇಶ್ ಅಣ್ಣವರು ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮುಖಾಂತರ ಎಲೆಕ್ಷನ್ ಮಾಡೋಂಥದ್ದು ಇಲ್ಲ, ನಿಮ್ಮ ನೇತೃತ್ವದಲ್ಲಿ ನೀವೇನು ಬೇಕಾದರೂ ಮಾಡ್ಬೋದು ಅಂತ ಹೇಳೋಗಿದ್ದಾರೆ. ಅದಕ್ಕೆ ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ.